ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ.
ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸ್ನಾನಘಟ್ಟದಿಂದ ಆತನನ್ನ 2 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಆತನ ಹೇಳಿರುವಂತ ಜಾಗ ಅದು. ನೋಡಿ, ಇಂಥ ಸ್ಥಳದಲ್ಲಿ ಶವವನ್ನ ನಾವು ಹೂತಿದ್ವಿ ಅನ್ನೋದನ್ನ ಹೇಳಿದ್ದ, ಮಣ್ಣು ಮಾಡಿದ್ವಿ ಅನ್ನೋದನ್ನ ಆತ ಹೇಳಿದ್ದ. ಆ ನಿಟ್ಟಿನಲ್ಲಿ ಪೊಲೀಸರು ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಆತ ಹೇಳಿದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರೆ. ಸದ್ಯ ಈಗ ವಾಪಸ್ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಪಸ್ ಕರ್ಕೊಂಡು ಹೋಗಿ ಇನ್ನಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆತ ಹೇಳಿದ್ದ, ನಾನು ಹೇಳಿದಂತಹ ಮಾತು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಒಳಪಡುವುದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಶಿಕ್ಷೆಯನ್ನು ಅನುಭವಿಸ್ತೀನಿ ಅನ್ನೋದನ್ನ ಹೇಳಿದ್ದ. ಆದ್ರೆ ನಾನು ತೋರಿಸುವಂತ ಜಾಗದ ಗೌಪ್ಯ ಕೂಡ ಅಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ನಾನಘಟ್ಟದಿಂದ 2 ಕಿಲೋಮೀಟರ್ ದೂರ ಕ್ರಮಿಸಿ ಶೋಧ ಕಾರ್ಯ ಮಾಡಿದ್ದಾರೆ. ದೂರದ ಸೇತುವೆ ಬಳಿ ತನಿಖೆಯನ್ನ ಮುಗಿಸಿದ್ದಾರೆ ಅಧಿಕಾರಿಗಳು. ಮತ್ತೆ ಮುಸುಕುದಾರಿಯನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕಳೆದ 2 ಗಂಟೆಯಿಂದ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಅಲ್ಲಿ ನಡೆಸಿದ್ದರು. ಸದ್ಯ ವ್ಯಕ್ತಿಯನ್ನ ಧರ್ಮಸ್ಥಳ ಠಾಣೆಗೆ ವಾಪಸ್ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ.